ಇದು ಮಹಿಳೆಯರಿಗಾಗಿ. ಪೊರಕೆ ಹೀಗೆ ಇಟ್ಟರೆ ದರಿದ್ರ ಒಕ್ಕರಿಸುತ್ತೆ, ಎಚ್ಚರ. ನೀವು ಪೊರಕೆ ವಿಷಯದಲ್ಲಿ ಈ ತಪ್ಪು ಮಾಡುತ್ತಿದ್ದೀರಾ? ಹಾಗಾದರೆ ಇಲ್ಲಿ ನೋಡಿ. ಗುಡಿಸಲು ಸರಿಯಾದ ಸಮಯ. ವಾಸ್ತುಶಾಸ್ತ್ರದಲ್ಲಿ ಯಾವುದೇ ಕೆಲಸ ಮಾಡಲು ಸಮಯ ಬಹಳ ಮುಖ್ಯ. ಪ್ರತಿ ಕೆಲಸಕ್ಕೂ ಅದರದೇ ಆದ ನಿಗದಿತ ಸಮಯ ಹೇಳಲಾಗಿದೆ. ಅದರಂತೆ ಗುಡಿಸಲು ಅತ್ಯಂತ ಸೂಕ್ತವಾದ ಸಮಯವೆಂದರೆ ಬೆಳಗ್ಗೆ 5ರಿಂದ 9ರವರೆಗೆ ಹಾಗೂ ನೀವು ಸೂರ್ಯಾಸ್ತದ ಮೊದಲು ಅಂದರೆ ಸಂಜೆ 6 ಗಂಟೆಯ ಒಳಗೆ ಕಸ ಗುಡಿಸಬಹುದು. ಸೂರ್ಯಾಸ್ತದ ಬಳಿಕ ಕಸ ಗುಡಿಸುವುದು ಬೇಡ. ವಾಸ್ತುಶಾಸ್ತ್ರದ ಪ್ರಕಾರ ಸೂರ್ಯಾಸ್ತದ ನಂತರ ಅಂದರೆ ಸಂಜೆ 6 ಗಂಟೆಯ ನಂತರ ಕಸ ಗುಡಿಸುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಮತ್ತು ತಾಯಿ ಮಹಾಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಸಂಜೆ ದೀಪ ಹಚ್ಚುವ ವೇಳೆ ಲಕ್ಷ್ಮಿ ಮನೆಗೆ ಬರುವ ಹೊತ್ತು. ಹೊರಗೆ ಕೆಲಸ ಮಾಡಿದವರು ಕೆಲಸ ಮುಗಿಸಿ ಮಾಡಿದ ಕೆಲಸಕ್ಕೆ ಹಣ ಮನೆಗೆ ತರುವ ಹೊತ್ತು. ಆ ಸಂದರ್ಭದಲ್ಲಿ ಮನೆ ಸ್ವಚ್ಛವಾಗಿರಬೇಕು. ಹಾಗಂತ ಲಕ್ಷ್ಮಿ ಮನೆಗೆ ಬರುವ ವೇಳೆಗೆ ಕಸ ಗುಡಿಸುತ್ತಾ ಇದ್ದರೆ ಆಕೆ ಒಳಗೆ ಪ್ರವೇಶಿಸುವುದೇ ಇಲ್ಲ. ರಾತ್ರಿ ವೇಳೆ ಮನೆ ಕಸ ಗುಡಿಸುವುದರಿಂದ ಮನೆಯ ಆರ್ಥಿಕ ಸ್ಥಿತಿ ಕುಂಠಿತಗೊಂಡು ಮನೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಳಿಯುತ್ತದೆ. ಪೊರಕೆಯನ್ನು ಹೀಗೆ ಇಡಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಯಾವಾಗಲೂ ಕಾಣದಂತೆ ಮರೆ ಮಾಡಬೇಕು. ಪೊರಕೆಯನ್ನು ಯಾವಾಗಲೂ ನೆಲದ ಮೇಲೆ ಮಲಗಿಸಿ ಇಡಬೇಕು. ಪೊರಕೆಯನ್ನು ಎಂದಿಗೂ ಎಲ್ಲರ ಕಣ್ಣಿಗೆ ಕಾಣುವ ಜಾಗದಲ್ಲಿ ಇಡಬಾರದು. ಅಲ್ಲದೆ ಪೊರಕೆಯನ್ನು ಎಂದಿಗೂ ನಿಂತಿರುವಂತೆ ಇಡಬಾರದು. ಅಡುಗೆ ಮನೆಯಲ್ಲಿ ಮತ್ತು ದೇವರ ಕೋಣೆಯಲ್ಲಿಯೂ ಕೂಡ ಇಡಬಾರದು. ಈ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಇಲ್ಲದಿದ್ದರೆ ಇದು ಬಡತನಕ್ಕೆ ಕಾರಣವಾಗುತ್ತದೆ. ಈ ವಿಷಯಗಳನ್ನು ನೆನಪಿನಲ್ಲಿಡಿ. ಪೊರಕೆಯು ಹಾನಿಯಾಗಿರಬಾರದು ಅಥವಾ ಮುರಿದಿರಬಾರದು. ಪೊರಕೆಯಿಂದ ಗುಡಿಸುವಾಗ ಕಾಲಿನಿಂದ ಗುಡಿಸುವುದು, ಪೊರಕೆ ಒದೆಯುವುದು ಮಾಡಬಾರದು. ಪೊರಕೆಯನ್ನು ಬಳಸುವಾಗ ಯಾವಾಗಲೂ ಕೊಂಚ ಬಗ್ಗಿರಬೇಕು. ಪೊರಕೆ ಕೂಡ ಬಗ್ಗಿರಬೇಕು. ಪೊರಕೆಯನ್ನು ಮನೆಯ ಎಲ್ಲೆಂದರಲ್ಲಿ ಇಡಬಾರದು. ಯಾರ ದೃಷ್ಟಿಯೂ ಬೀಳದ ಜಾಗದಲ್ಲಿ ಇಡಬೇಕು. ಸೂರ್ಯಾಸ್ತದ ಬಳಿಕ ಎಂದಿಗೂ ಪೊರಕೆಯನ್ನು ಬಳಕೆ ಮಾಡಲೇಬಾರದು. ಕೆಲವರು ಕೋಪ ಬಂದಾಗ ಪೊರಕೆಯಲ್ಲಿ ಹೊಡೆದು ಬಿಡುತ್ತಾರೆ. ಆದರೆ ಇದು ತಪ್ಪು. ಇದನ್ನು ಮಾಡಬೇಡಿ. ಅಡುಗೆ ಮನೆ ಗುಡಿಸಲು ಬೇರೆಯ ಪೊರಕೆ ಇಟ್ಟುಕೊಳ್ಳಿ. ಮನೆಯ ಹೊರಗೆ ಮತ್ತು ಒಳಗೆ ಕಸ ಗುಡಿಸಲು ಒಂದೇ ಪೊರಕೆ ಬಳಸುವುದು ಸೂಕ್ತವಲ್ಲ. ಯಾರಾದರೂ ಮನೆಯಿಂದ ಹೊರ ಹೋದ ತಕ್ಷಣ ಕಸ ಗುಡಿಸಬಾರದು. ಕಾರಣ ಇದು ಯಾವುದೇ ಅಪಘಾತಕ್ಕೆ ಕಾರಣವಾಗಬಹುದು. ಮನೆಯಲ್ಲಿ ಕಸ ಗುಡಿಸುವ ಪೊರಕೆಯನ್ನು ಕಾಲಿಗೆ ತಾಗಿಸಬೇಡಿ. ಪೊರಕೆ ಹಳೆಯದಾದರೆ ಮಂಗಳವಾರ ಮತ್ತು ಶುಕ್ರವಾರ ಮನೆಯಿಂದ ಹೊರಗೆ ಹಾಕಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆ ಲಕ್ಷ್ಮಿಯ ಸ್ವರೂಪವಾಗಿದೆ. ಆದ್ದರಿಂದ ಕಾಲಿನಿಂದ ಒದೆಯಬೇಡಿ ಮತ್ತು ತುಳಿಯಬೇಡಿ. ಮಹಿಳೆಯರು ಅಡುಗೆ ಕೋಣೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಅಡುಗೆ ಮಾಡಲು ಕಡಿಮೆ ಪ್ರಮಾಣದ ಎಣ್ಣೆಯನ್ನು ಬಳಸಿ. ಅಡುಗೆ ಮನೆಯಲ್ಲಿ ಯಾವುದೇ ಔಷಧಿಗಳನ್ನು ಇಡಬೇಡಿ ಹಾಗೂ ಅಡುಗೆ ಮನೆಯಲ್ಲಿ ಪೊರಕೆ ಇಡಬೇಡಿ. ಅಡುಗೆ ಮನೆಗೆ ಚಪ್ಪಲಿ ಹಾಕಿಕೊಂಡು ಹೋಗಬೇಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.